ತರಕಾರಿ ಬೇಳೆ ಸಾಂಬಾರು ಮಾಡೋಣ ಮಗನೇ. ಓ ಅಮ್ಮ ಸರಿ ಮಾಡೋಣ ಅಮ್ಮ. ತರಕಾರಿ ಬೇಳೆ ಸಾಂಬಾರು ಮಾಡೋದಕ್ಕೆ 1 ಬೌಲ್ ಬೇಳೆ ತಗೊಂಡು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಡೋಣ. ಕುಕ್ಕರ್ನ 10 ನಿಮಿಷ ಸೈಡ್ಗೆ ಇಟ್ಬಿಟ್ಟು ಅಷ್ಟರಲ್ಲಿ ತರಕಾರಿ ಕಟ್ ಮಾಡ್ಕೊಳ್ಳೋಣ. ನಮ್ಮ ಮನೇಲಿ ಯಾವುದಿದೆ ಅದೇ ತರಕಾರಿ ಕಟ್ ಮಾಡ್ಕೊಂಡು, ನಮ್ಮ ಮನೇಲಿ ಇವಾಗ 2 ಕ್ಯಾರೆಟ್ 2 ಗೆಡ್ಡೆಕೋಸಿದೆ. ಅದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಆ ಬೇಳೆ ಒಳಗಡೆ ಹಾಕೋಣ. ಆಮೇಲೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ ತಗೊಂಡು ಕಟ್ ಮಾಡಿ ಅದನ್ನು ಕೂಡ ಹಾಕಿ, ನಂತರ ಟೊಮೊಟೊ ಹಾಕಿ ಅದರೊಳಗಡೆ ನಾವು ನಮ್ಮ ಮನೇಲಿ ಸಾಂಬಾರ್ಗೆ ಉಪಯೋಗಿಸ್ತೀವಲ್ವ ಅದೇ ಖಾರದ ಪುಡಿನ ಒಂದು 2.5 ಸ್ಪೂನಷ್ಟು ಹಾಕ್ಕೊಳ್ಳೋಣ. ಯಾವುದೇಳು ಸಾಂಬಾರು ಪೌಡರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲೋ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಂಬಾರಿಗೆ ಹಾಕೋ ಎಣ್ಣೆ ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ಬೇಯಿಸೋಕ್ಕಿಡಬೇಕು. ಬೇಯಿಸೋಕ್ಕಿಟ್ಟು ಫುಲ್ಲು ಫ್ಲೇಮ್ ಮಾಡಿ ಅದನ್ನು 2 ವಿಷಲ್ ಹೊಡ್ಸ್ಕೋಬೇಕು. ಅದು 2 ವಿಷಲ್ ಹೊಡೆಯೋವರೆಗೂ ಒಂದು ನಿಂಬೆಹಣ್ಣು ಗಾತ್ರದ ಸೌಂತೆಣ್ಣು ತೊಗೊಂಡು ಚೆನ್ನಾಗಿ ತೊಳೆದು ಆ ಹುಣ್ಸೆಹಣ್ಣಿರೋ ರಸನೆಲ್ಲ ಬಿಡೋದಕ್ಕೂ ಹುಣಿ ಹಾಕೋಬೇಕು. ಅಷ್ಟರಲ್ಲಿ ಕುಕ್ಕರು 2 ವಿಷಲ್ ಹೊಡೆಯುತ್ತೆ. ಕುಕ್ಕರು 2 ವಿಷಲ್ ಹಾರೋವರೆಗೂ ಮೇಲ್ಗಡೆ ಗಿಡ ಇದೆಯಲ್ಲ ನಮ್ಮ ಮನೇಲಿ, ಅಲ್ಲಿ ಕರಿಬೇನೆಲ್ಲ ಕಿತ್ಕೊಂಡ್ಬಂದ್ಬಿಡೋಣ. ಓಕೆನಾ? ಓಕೆ ಅಮ್ಮ. ಇದು ನಮ್ಮನೆ ಮೇಲ್ಗಡೆನೇ ನಾವೇ ಬೆಳೆದಿರೋ ಕರಿಬೇವಿನ ಗಿಡ. ಕುಕ್ಕರ್ ಆರೋಷ್ಟರಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಹುಣ್ಸೆಹಣ್ಣು ತೆಗೆದು ಚೆನ್ನಾಗಿ ತೊಳೆದು ಕಿವುಚಿಟ್ಕೊಬಿಡೋಣ. ಅಷ್ಟರಲ್ಲಿ ಕುಕ್ಕರ್ ಆರಿಬಿಡುತ್ತೆ. ಓಕೆನಾ? ಆಯ್ತಮ್ಮ. ವಿಷಲ್ ಆರಿದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ಫ್ಲೇಮ್ ಜಾಸ್ತಿ ಮಾಡಿ ಒಂದು ಕುದಿಸ್ಕೋಬೇಕು. ಆಮೇಲೆ ಹುಣ್ಸೆಹಣ್ಣು ರಸನ ಇಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಹಿಂಡಿ ಸಾಂಬಾರ್ಗೆ ಹಾಕ್ಕೋಬೇಕು. ಹಾಕಿದ ನಂತರ ಅದರಲ್ಲಿರೋ ಟೊಮೊಟೊಗಳನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಹಾಕ್ಕೋಬೇಕು. ಕೆಲವ್ರಿಗೆ ಟೊಮೊಟೊ ಸಿಪ್ಪೆ ಸಾಂಬಾರಲ್ಲಿ ಸಿಕ್ಕಿದ್ರೆ ಇಷ್ಟ ಆಗಲ್ಲ ಅಂಥವರು ಸಪ್ರೇಟಾಗಿ ಬೌಲ್ಗೆ ಹಾಕ್ಕೊಂಡು ಟೊಮೊಟೊನ ತೊಗೋಬೋದು. ಇಲ್ಲ ಅಂತಂದರೆ ಸಮಸ್ಯೆ ಇಲ್ಲ ಅಂತಂದರೆ ಬೌಲ್ ತಗೊಂಡು ಅದನ್ನೇ ಚೆನ್ನಾಗಿ ಹಿಸ್ಕಿ ಅದನ್ನು ಸಾಂಬಾರು ಒಳಗಡೆ ಹಾಕ್ಬೋದು. ನಮ್ಮ ಮನೇಲಿ ಟೊಮೊಟೊ ಸಿಪ್ಪೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಟೊಮೊಟೊನ ಸಪ್ರೇಟಾಗಿ ಒಂದು ಬೌಲ್ ತೊಗೊಂಡು ಚೆನ್ನಾಗಿ ಸ್ವಲ್ಪ ತಣ್ಣೀರು ಹಾಕಿ ಚೆನ್ನಾಗಿ ಇಸ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕಿ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಕಿವುಚಿ ರಸ ತಗೊಬೇಕು. ನೀನೇ ಕಿವುಚ್ತೀಯ ಮಗನೇ? ಅದ್ರ ರಸನ ಸಾಂಬಾರಿಗೆ ಹಾಕೋಬೇಕು. ಆವಾಗ ಸ್ವಲ್ಪ ಸಾಂಬಾರು ತೆಳ್ಳೆ ಆಗುತ್ತೆ. ಸೊ ಅದನ್ನು ಚೆನ್ನಾಗಿ ಕುದಿಸಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸಿದ್ಮೇಲೆ ಅದು ಸ್ವಲ್ಪ ಗಟ್ಟಿಯಾದಕ್ಕೆ ಬರುತ್ತೆ. ಅಲ್ಲಿವರೆಗೂ ಕುದಿಸೋಣ. ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿರುತ್ತೆ, ಹದ ನೋಡ್ಕೊಳ್ಳೋಣ. ಗಟ್ಟಿಯಾಗಿದೆ ಸ್ವಲ್ಪ, ನಮ್ಮ ಮನೆಗೆ ಇಷ್ಟದ ಸಾಕು. ಓಕೆನಾ? ಇವಾಗ ಸಾಂಬಾರು ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಒಂದು ಕಡೆ ಎತ್ತಿಟ್ಕೊಳ್ಳೋಣ. ಇವಾಗ ಪಾತ್ರೆನ ಒಲೆ ಮೇಲಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚಿಟಪಟ ಅನ್ನೋವರೆಗೂ ಕಾಯಬೇಕು. ಸಾಸಿವೆ ಚಿಟಪಟ ಅಂತಂದಮೇಲೆ ಅದಕ್ಕೆ ನಾವು ಒಗ್ಗರಣೆಗೆ ಎತ್ತಿಟ್ಕೊಂಡಿರೋದು ಮೆಣಸಿನ್ಕಾಯಿ, ಕರಿಬೇವು, 3 ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಹುರಿಬೇಕು. ಈರುಳ್ಳಿ ತುಂಬ ಕೆಂಪಾಗಬಾರ್ದು, ತುಂಬ ಹಸಿಯಾಗಿ ಉಳಿಬಾರ್ದು. ಹಾಗೆ ಚೆನ್ನಾಗಿ ಘಮ ಘಮ ಅಂತ ಹುರ್ಕೊಂಡು ಸೈಡಲ್ಲಿ ಎತ್ತಿಟ್ಟಿರೋ ಸಾಂಬಾರನ್ನ ಆ ಈರುಳ್ಳಿ ಹುರಿದಿರೋ ಮಿಶ್ರಣಕ್ಕೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ತಿರುವಿ ಸ್ವಲ್ಪ ಹೊತ್ತು ಬಿಟ್ಟರೆ ರುಚಿಕರವಾದ ಬಿಸಿ ಬಿಸಿ ಬೇಳೆ ಸಾಂಬಾರು ರೆಡಿ. ಅದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಹೇಗಿರುತ್ತೆ ಮಗನೇ?